ಅದು 1919ರ ಕಾಲ. ಭಾರತದಲ್ಲಿ ಸ್ವಾತಂತ್ರ್ಯದ ಮಾತು ಆಡಿದರೂ ಅಪರಾಧ, ಒಗ್ಗಟ್ಟಾಗಿ ಸೇರಿದರೂ ದಂಡನೆ. ರೌಲತ್ ಕಾಯ್ದೆಯ ಪ್ರಕಾರ ಯಾರನ್ನು ಬೇಕಾದರೂ ವಿಚಾರಣೆ ಇಲ್ಲದೆ ಜೈಲಿಗೆ ಹಾಕಬಹುದು. ಏಪ್ರಿಲ್ 13, 1919ರಲ್ಲಿ ಪಂಜಾಬಿನ ಅಮೃತ್ಸರ್ನಲ್ಲಿ ಬೈಸಾಖಿ ಹಬ್ಬದ ದಿನ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಬಂದಿದ್ದರು. ಕೆಲವರು ಹಬ್ಬ ಆಚರಿಸಲು ಬಂದಿದ್ದರೆ, ಕೆಲವರು ಶಾಂತ ಸಭೆಗೆ ಅಂತ ಬಂದಿದ್ದರು. ಅಲ್ಲಿ ಸೇರಿದ ಜನರಿಗೆ ಯಾವುದೇ ಅಪಾಯದ ಅರಿವೂ ಇರಲಿಲ್ಲ. ಪಾಪ, ಅಮಾಯಕರಲ್ವೇ? ಅದೇ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ಅಧಿಕಾರಿ ಜನರಲ್ ಡಯರ್ 50ಕ್ಕೂ ಹೆಚ್ಚು ಸೈನಿಕರೊಂದಿಗೆ ಅಲ್ಲಿಗೆ ಬರುತ್ತಾನೆ. ಅವನ ಮನಸ್ಸಲ್ಲಿ ಇರುವುದು ಒಂದೇ ವಿಚಾರ: ಭಾರತೀಯರಿಗೆ ಪಾಠ ಕಲಿಸಬೇಕು. ಯಾವುದೇ ಎಚ್ಚರಿಕೆ ಕೊಡಲಿಲ್ಲ, ಯಾವುದೇ ಸೂಚನೆಯನ್ನು ಕೊಡಲಿಲ್ಲ. ಹಠಾತ್ ಗುಂಡಿನ ಆದೇಶ. ಸೈನಿಕರು ಗುಂಡು ಹಾರಿಸಿದರು. ಗುಂಡು ಜನರ ಗುಂಪಿನ ಮಧ್ಯೆ ಹಾರಿದವು. ಜನರು ಓಡಿದರು, ಮಕ್ಕಳು ಅತ್ತರು, ತಾಯಂದಿರು ಕಿರುಚಿದರು, ವೃದ್ಧರು ನೆಲಕ್ಕೆ ಉಳಿದರು. ಕೆಲವರು ಜೀವ ಉಳಿಸಿಕೊಳ್ಳಲು ಬಾವಿಗೆ ಹರಿದರು. ಒಬ್ಬರ ಮೇಲೆ ಒಬ್ಬರು ಬಿದ್ದರು. ನೂರಾರು ಜೀವಗಳ ಸಮಾಧಿಯಾಯಿತು. ಸುಮಾರು 10 ನಿಮಿಷಗಳ ಕಾಲ ಬ್ರಿಟಿಷರು ಗುಂಡುಗಳನ್ನು ಹಾರಿಸುತ್ತಲೇ ಇದ್ದರು. ಗುಂಡುಗಳು ಮುಗಿಯುವವರೆಗೂ ದಯೆ ಎಂಬುದೇ ಇರಲಿಲ್ಲ. ಅಧಿಕೃತವಾಗಿ 379 ಜನರು ಸತ್ತರು, ಆದರೆ ನಿಜವಾಗಿ ಸತ್ತಿದ್ದು 1000ಕ್ಕೂ ಹೆಚ್ಚು ಜನ. ಗುಂಡು ನಿಂತಾಗ ನೆಲತುಂಬ ರಕ್ತ, ಎಲ್ಲೆಲ್ಲೂ ಮೃತದೇಹಗಳು, ಅಳುವ ಶಬ್ದವೂ ಉಳಿದಿರಲಿಲ್ಲ. ಈ ಸುದ್ದಿ ಭಾರತದ ತುಂಬೆಲ್ಲ ಹರಡಿತು. ಭಾರತೀಯರಿಗೆ ಕೋಪ ಹುಟ್ಟಿತು. ಸ್ವಾತಂತ್ರ್ಯ ಪಡೆಯಲು ಮುಂದೆ ಇದೇ ನಾಂದಿಯಾಯಿತು. ಜಾಲಿಯನ್ ವಾಲಾಬಾಗ್ ಇಂದಿಗೂ ಗುಂಡಿನ ಗುರುತುಗಳನ್ನು ಹೊತ್ತಿವೆ. ಸ್ವಾತಂತ್ರ್ಯ ಉಚಿತವಾಗಿ ಬಂದಿಲ್ಲ, ಅದು ರಕ್ತದಿಂದ ಬಂದಿದ್ದು.